ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ನಲ್ಲಿ MS Excel ಪ್ರಾಕ್ಟಿಕಲ್ ಕ್ಲಾಸ್ 14 ಇದರಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ದಲ್ಲಿ ಬರ್ತಕ್ಕಂಥ ಹೈಲೈಟ್ ಸೆಲ್ಸ್ ರೂಲ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ನಿಮಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ದಯವಿಟ್ಟು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS Excel ಪ್ರಾಕ್ಟಿಕಲ್ ಕ್ಲಾಸ್ 15. ಸೊ ಇದರಲ್ಲಿ ನಾನು ಕನ್ವರ್ಜನ್ ಚಾರ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಯಾವ ರೀತಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು. ಓಕೆ, ಎಕ್ಸಾಂಪಲ್ ಇವಾಗ ಲೆಂತ್ ಇದೆ. ಓಕೆ, ಒಂದು ಸೆಂಟಿಮೀಟ್ರ್ ಇದೆ. ಸೆಂಟಿಮೀಟ್ರಿಂದ ಎಷ್ಟು ಸೆಂಟಿಮೀಟ್ರ್ ಅಂದರೆ 1 ಮೀಟ್ರ್ ಅನ್ನೋದು ನಾವಿಲ್ಲಿ ನೋಡ್ಕೋಬೇಕಾಗ್ತದೆ. ಅದೇ ರೀತಿಯಾಗಿ 1 ಲೀಟ್ರ್ ಅಂದರೆ ಎಷ್ಟು ಮಿಲಿಲೀಟರ್ಸು. ಓಕೆ, ಸೊ 1 kg ಅಂದರೆ 1 ಕಿಲೋಗ್ರಾಮ್ ಅಂದರೆ ಎಷ್ಟು ಗ್ರಾಮ್ಸ್ ಇದ್ದಿರ್ತವೆ. ಎಕ್ಸೆಲ್ದಲ್ಲಿ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ಸೂತ್ರಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಸೊ ಇವಾಗ MS Excelನ್ನು ಓಪನ್ ಮಾಡ್ಕೋತೀನಿ. ಸೊ ಎಕ್ಸೆಲ್ನ ಓಪನ್ ಮಾಡಿದಂಥ ಇವಾಗ ನಾನು ಆಲ್ರೆಡಿ ಏನು ಮಾಡಿದ್ದೀನಿ, ಇಲ್ಲಿ ಕನ್ವರ್ಜನ್ ಚಾರ್ಟನ್ನು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಇದರಲ್ಲಿ ಲೆಂತ್, ಮೀಸರ್ ಆಫ್, ವ್ಯಾಲ್ಯೂಮ್, ಟೈಮ್ ಮತ್ತು ವೇಟ್. ಸೊ ಇವುಗಳ ಬಗ್ಗೆ ನಾನು ಫಾರ್ಮುಲಾ ಮುಖಾಂತರ ನಿಮಗೆಲ್ಲನೂ 1 by 1 ಎಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸೆಂಟಿಮೀಟ್ರ ಇದ್ದಾವೆ, ಇಲ್ಲಿ ಮೀಟ್ರದಲ್ಲಿ ನಾವು ಕನ್ವರ್ಟ್ ಮಾಡ್ಕೋಬೇಕಾಗಿದೆ. ಸೆಂಟಿಮೀಟರ್ ಟು ಮೀಟ್ರಿಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಸೊ ಇವಾಗ ಇಲ್ಲಿ ಈಕ್ವಲ್ ಟು ಕೊಟ್ಟು ಇಲ್ಲಿ ಕನ್ವರ್ಟ್. ಓಕೆ, ಕನ್ವರ್ಟ್ ಎಂದು ಟೈಪ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಕನ್ವರ್ಟ್ ಎಂದು ಟೈಪ್ ಮಾಡ್ಕೊಂಡ ನಂತರ ಇಲ್ಲಿ ಓಪನಿಂಗ್ ಬ್ರಕೆಟ್ ಕೊಡೋದು. ಕೊಟ್ಟ ನಂತರ ನಮ್ಮದು ಸೆಲ್ ಅಡ್ರೆಸ್ ತೊಗೋಬೇಕಾಗ್ತದೆ. ಸೊ ಇವಾಗ A4 ಸೆಲ್ ಅಡ್ರೆಸ್ ಅಂದರೆ ಒಂದು 100 ಸೆಂಟಿಮೀಟ್ರ್ ಎಲ್ಲಿ ನಾವು ಕೊಟ್ಟಿದ್ದೀವಪ್ಪ ಅಂದರೆ ಇಲ್ಲಿ A4ದಲ್ಲಿ ಇದೆ. ಸೊ A4 ಸೆಲ್ಲನ್ನು ತಗೊಂಡು ಇಲ್ಲಿ ಕಾಮಾ ಕೊಟ್ಟು ಮತ್ತು ಡಬಲ್ ಕೊಟೇಶನ್ ಕೊಡಬೇಕು. ಡಬಲ್ ಕೊಟೇಶನ್ ಕೊಟ್ಟ ನಂತರ ಇಲ್ಲಿ CM ಎಂದು ಟೈಪ್ ಮಾಡ್ಕೋಬೇಕು. ಮತ್ತು ಡಬಲ್ ಕೊಟೇಶನ್ ಕಂಪ್ಲೀಟ್ ಮಾಡಿ ಕಾಮಾ ಕೊಟ್ಟು ಮತ್ತು ಡಬಲ್ ಕೊಟೇಶನ್ ಕೊಟ್ಟು ಇಲ್ಲಿ ನಾವು ಏನು ಕೊಡಬೇಕಪ್ಪ ಅಂದರೆ ಇಲ್ಲಿ M ಅಂತೇಳಿ ಕೊಡಬೇಕು. ಓಕೆ, M ಅಂತೇಳಿ ಕೊಟ್ಟು ಅಂದರೆ ಮೀಟ್ರದೊಳಗಡೆ. ಸೊ ಇವಾಗ ಮತ್ತೆ ಡಬಲ್ ಕೊಟೇಶನ್ ಕಂಪ್ಲೀಟ್ ಮಾಡಿ ಬ್ರಕೆಟ್ ಕಂಪ್ಲೀಟ್ ಮಾಡ್ಕೋಬೇಕು, ಎಂಟ್ರ್ ಕೊಡಬೇಕು. ಸೊ ಇಲ್ಲಿ ನೋಡ್ಕೋಬೋದು, ಇಲ್ಲಿ 100 ಸೆಂಟಿಮೀಟರ್ 100 ಸೆಂಟಿಮೀಟ್ರ್ ಅಂದರೆ 1 ಮೀಟರ್. ಮತ್ತು ಇಲ್ಲಿ 250 ಸೆಂಟಿಮೀಟ್ರ್ ಅಂದರೆ 2.5 ಅಂದರೆ 2.5 ಮೀಟರ್. ಮತ್ತು ಇಲ್ಲಿ 500 ಸೆಂಟಿಮೀಟ್ರ್ ಅಂದರೆ 5 ಮೀಟರ್. ಮತ್ತು 300 ಸೆಂಟಿಮೀಟ್ರ್ ಅಂದರೆ 3 ಮೀಟರ್. 50 ಸೆಂಟಿಮೀಟ್ರ್ ಅಂದರೆ 0.5 ಅಂದರೆ ಇಲ್ಲಿ ಅರ್ಧ ಮೀಟರ್. ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಲೆಂಗ್ತನ್ನು ಸೆಂಟಿಮೀಟರ್ ಟು ಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ಲೀಟರ್ ಟು ಮಿಲಿಲೀಟರ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಏನು ಮಾಡ್ಕೋಬೇಕಾಗಿದೆ, ಲೀಟರ್ಸ್ ಟು ಮಿಲಿಲೀಟರ್ಸ್. ಮತ್ತು ನಾವು ಏನು ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಈಕ್ವಲ್ ಟು ಕನ್ವರ್ಟ್. ಓಕೆ, ಈಕ್ವಲ್ ಟು ಕನ್ವರ್ಟ್ ಮಾಡಿ ಓಪನಿಂಗ್ ಬ್ರಕೆಟ್ ಕೊಡಬೇಕು. ಮತ್ತು ಇಲ್ಲಿ ಏನು ಕೊಡಬೇಕಪ್ಪ ಅಂದರೆ ಇಲ್ಲಿ ಸೆಲ್ ಅಡ್ರೆಸ್ ತೊಗೋಬೇಕು. ಓಕೆ, ಸೆಲ್ ಅಡ್ರೆಸ್ ನಮ್ಮ ಸೆಲ್ ಅಡ್ರೆಸ್ ಯಾವುದಿದೆ ಇಲ್ಲಿ D4. ಓಕೆ, ಇಲ್ಲಿ ಕಾಮಾ ಕೊಡಬೇಕು, ಡಬಲ್ ಕೊಟೇಶನ್ ಕೊಡಬೇಕು. ಡಬಲ್ ಕೊಟೇಶನ್ ಕೊಟ್ಟ ನಂತರ ಇಲ್ಲಿ ನಾವು ಏನು ಟೈಪ್ ಮಾಡ್ಕೋಬೇಕಪ್ಪ ಅಂದರೆ L ಅಂತೇಳಿ ಟೈಪ್ ಮಾಡ್ಕೋಬೇಕು. ಓಕೆ, ಲೀಟರ್. ಮತ್ತು ಇಲ್ಲಿ ಡಬಲ್ ಕೊಟೇಶನ್ ಕಂಪ್ಲೀಟ್ ಕೊಡಬೇಕು. ಕಂಪ್ಲೀಟ್ ಮಾಡಿದ ನಂತರ ಕಾಮಾ ಮತ್ತು ಡಬಲ್ ಕೊಟೇಶನ್ ಕೊಡಬೇಕು. ಡಬಲ್ ಕೊಟೇಶನ್ ಕೊಟ್ಟ ನಂತರ ಇಲ್ಲಿ ನಾವು ಏನು ಕೊಡಬೇಕಪ್ಪ ಅಂದ್ರೆ MLT ಎಂದು ಟೈಪ್ ಮಾಡ್ಕೋಬೇಕು. ಓಕೆ, MLT ಮಿಲಿಲೀಟರ್ಸ್. ಓಕೆ, ಮತ್ತು ಡಬಲ್ ಕೊಟೇಶನ್ ಕಂಪ್ಲೀಟ್ ಮಾಡ್ಕೋಬೇಕು, ಬ್ರಕೆಟ್ ಕ್ಲೋಸ್ ಮಾಡ್ಕೊಳ್ಬೇಕು. ಕಂಪ್ಲೀಟ್ ಮಾಡ್ಕೊಡ್ರಿ, ಇಲ್ಲಿ ಎಂಟರ್ ಪ್ರೆಸ್ ಮಾಡ್ಕೊಡ್ರಿ. ಓಕೆ, ಸೊ ಈಗ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಏನಾಗಿದೆಪ್ಪ ಅಂದ್ರೆ 1 ಲೀಟ್ರ್ ಅಂದರೆ 1000 ಮಿಲಿಲೀಟರ್ಸ್. ಓಕೆ, 1 ಲೀಟ್ರ್ ಅಂದರೆ 1000 ಮಿಲಿಲೀಟರ್ಸ್. ಮತ್ತು ಒಂದು ರೆಡಿ ಮಾಡಿದ ನಂತರ ಮತ್ತೆ ಇಲ್ಲಿ ಪ್ಲಸ್ ಸಿಂಬಾಲ್ ಮೇಲೆ ಲೆಫ್ಟ್ ಮೌಸ್ ಕ್ಲಿಕ್ ಮಾಡ್ಕೋಬೇಕು, ಇಲ್ಲಿ ಡ್ರ್ಯಾಗ್ ಮಾಡ್ಕೋಬೇಕು. ಇವಾಗೆಲ್ಲ ನೋಡ್ಕೋಬೋದು 1 ಲೀಟ್ರ್ ಅಂದರೆ 1000 ಮಿಲಿಲೀಟರ್ಸ್. 5 ಲೀಟ್ರ್ ಅಂದರೆ 5000 ಮಿಲಿಲೀಟರ್ಸ್. 2 ಲೀಟ್ರ್ ಅಂದರೆ 2000 ಮಿಲಿಲೀಟರ್ಸ್. 4 ಲೀಟ್ರ್ ಅಂದರೆ 4000 ಮಿಲಿಲೀಟರ್ಸ್. 3 ಲೀಟ್ರ್ ಅಂದರೆ 3000 ಮಿಲಿಲೀಟರ್ಸ್. ಓಕೆ, ಸೊ ಈ ಪ್ರಕಾರ ನಾವು ಲೀಟರ್ ಟು ಮಿಲಿಲೀಟರ್ಸ್ ಕನ್ವರ್ಟ್ ಮಾಡ್ಕೋಬೋದು. ಸೊ ಇವಾಗ ಟೈಮ್ ಇಲ್ಲಿ ಡೇ ಇದೆ, ಇಲ್ಲಿ ಅವರ್ಸ್. 1 ಡೇ ಅಂದರೆ 8 ಅವರ್ಸು ನೋಡ್ಕೋಬೇಕಾಗಿದೆ. ಸೊ ಇವಾಗ ಮತ್ತೆ ನಾವು ಏನು ಮಾಡ್ಕೋಬೇಕು ಅಂದರೆ ಇಲ್ಲಿ ಈಕ್ವಲ್ ಟು ಕನ್ವರ್ಟ್ ಮಾಡ್ಕೋಬೇಕು. ಓಕೆ, ಈಕ್ವಲ್ ಟು ಕನ್ವರ್ಟ್ ಮಾಡಿ ಇಲ್ಲಿ ಬ್ರಕೆಟ್ ಓಪನಿಂಗ್ ಬ್ರಕೆಟ್ ಕೊಡೋದು ಮತ್ತು ಸೆಲ್ ಅಡ್ರೆಸ್ ತೊಗೋಬೇಕು ಇಲ್ಲಿ. ಓಕೆ, ಇಲ್ಲಿ C4 ಕಾಮಾ ಮತ್ತು ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಡಬಲ್ ಕೊಟೇಶನ್ ಕೊಡಬೇಕು. ಡಬಲ್ ಕೊಟೇಶನ್ ಕೊಟ್ಟು ನಾವಿಲ್ಲಿ ಏನು ಕೊಡಬೇಕು ಅಂದರೆ ಇಲ್ಲಿ ಡೇ ಕೊಡಬೇಕು. ಓಕೆ,
ಡೇ ಕೊಟ್ಟು ಮತ್ತು ಡಬಲ್ ಕೊಟೇಶನ್ ಕಂಪ್ಲೀಟ್, ಇಲ್ಲಿ ಕಾಮಾ ಕೊಡೋದು ಮತ್ತು ಡಬಲ್ ಕೊಟೇಶನ್ ಕೊಟ್ಟು ಇಲ್ಲಿ ನಾವು ಎಚ್ ಆರ್ ಎಂದು ಕೊಡಬೇಕು, ಅವರ್. ಓಕೆ, ಅವರ್ ನಾವು ಕೊಡಬೇಕಾದ್ರೆ ಇಲ್ಲಿ ಎಚ್ ಆರ್. ಓಕೆ, ಆಮೇಲೆ ಬ್ರಕೆಟ್ ಕಂಪ್ಲೀಟ್ ಮಾಡ್ಕೋಬೇಕು. ಓಕೆ, ಮತ್ತು ಇಲ್ಲಿ ಎಂಟರ್. ಸೊ ಇವಾಗ ನೋಡ್ಕೋಬೋದು ನೀವು ಇಲ್ಲಿ ಏನಾಗಿದೆಯಪ್ಪ ಅಂದರೆ ಇಲ್ಲಿ ಒನ್ ಡೇ, ಒಂದು ದಿನದಲ್ಲಿ 24 ಗಂಟೆಗಳಿರ್ತವೆ. ಓಕೆ, ಒಂದು ಡೇ, ಒನ್ ಡೇದಲ್ಲಿ 24 ಅವರ್ಸ್ ಅಂದರೆ ಒಂದು ದಿನದಲ್ಲಿ 24 ಗಂಟೆಗಳಿರ್ತವೆ. ಓಕೆ, ಅಥವಾ ತಾಸುಗಳಿರ್ತವೆ. ಆಮೇಲೆ ಇನ್ನು ನಾನು ಮತ್ತೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಸೊ ಡ್ರ್ಯಾಗ್ ಮಾಡ್ಕೊಂಡಲ್ಲಿ ಈಗ ನೋಡ್ಕೋಬೋದು ನೀವು ಇಲ್ಲಿ. ಓಕೆ, ಒನ್ ಡೇ 24 ಅವರ್ಸ್, ಮತ್ತು ಇಲ್ಲಿ 2 ಡೇಸ್ 48 ಅವರ್ಸ್, 3 ಡೇಸ್ ಆಮೇಲೆ 72 ಅವರ್ಸ್, 4 ಡೇಸ್ 96 ಅವರ್ಸ್, 7 ಡೇಸ್ 168 ಅವರ್ಸ್. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಟೈಮ್ ಕೂಡ ಏನು ಮಾಡ್ಕೋಬೋದು, ಇಲ್ಲಿ ಡೇ ಟು ಅವರ್ಸ್ಗೆ ಕನ್ವರ್ಟ್ ಮಾಡ್ಕೋಬೋದು. ಇನ್ನು ಲಾಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ವೇಟ್ ಅಂದರೆ ಇಲ್ಲಿ ತೂಕ. ಓಕೆ, ನಾವು ಇಲ್ಲಿ ಏನು ಮಾಡ್ತೀವಪ್ಪ ಅಂದರೆ ತೂಕ ಏನು ಮಾಡ್ತೀವಿ, ಇಲ್ಲಿ ಕೆ ಜಿದೊಳಗಡೆ ಮಾಡ್ತೀವಿ. ಓಕೆ, ಇನ್ನು ಕೆ ಜಿ ಟು ಗ್ರಾಮ್ಸ್, ಒಂದು ಕೆ ಜಿದಲ್ಲಿ ಎಷ್ಟು ಗ್ರಾಮ್ಸ್ಗಳಿರ್ತವೆ ಅನ್ನೋದನ್ನು ಇವಾಗ ನೋಡೋಣ. ಓಕೆ, ಸೊ ಇವಾಗ ಈಕ್ವಲ್ ಟು ಕನ್ವರ್ಟ್. ಓಕೆ, ಈಕ್ವಲ್ ಟು ಕನ್ವರ್ಟ್ ಮಾಡ್ಕೋಬೇಕು, ಮತ್ತು ಇಲ್ಲಿ ಬ್ರಕೆಟ್ ಕೊಡಬೇಕು. ಓಕೆ, ಸೊ ಈಗ ಬ್ರಕೆಟ್ ಕೊಟ್ಟ ನಂತರ ಸೆಲ್ ಅಡ್ರೆಸ್ ಸೆಲೆಕ್ಟ್ ಮಾಡ್ಕೊಳ್ರಿ. ಸೆಲ್ ಅಡ್ರೆಸ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕಾಮಾ, ಸೆಲ್ ಅಡ್ರೆಸ್ ಯಾವ್ದು ಬಂದಿದೆ ಇಲ್ಲಿ J4. ಓಕೆ, ಮತ್ತು ಇಲ್ಲಿ ಡಬಲ್ ಕೊಟೇಶನ್ ಕಂಪ್ಲೀಟ್ ಮಾಡಿಕೊಂಡು ಡಬಲ್ ಕೊಟೇಶನ್ ಕೊಡಬೇಕು, ಮತ್ತು ಇಲ್ಲಿ ಡಬಲ್ ಕೊಟೇಶನ್ ಕೊಡಬೇಕು. ಇಲ್ಲಿ J4 ನಮ್ಮ ಸೆಲ್ ಅಡ್ರೆಸ್ ಯಾವುದು ಬಂದಿದೆ, J4 ಬಂದಿದೆ. ಇಲ್ಲಿ ಕಾಮಾ ಕೊಡಬೇಕು, ಮತ್ತು ಇಲ್ಲಿ ಡಬಲ್ ಕೊಟೇಶನ್ ಕೊಟ್ಟ ನಂತರ ನಾವಿಲ್ಲಿ ಏನು ಟೈಪ್ ಮಾಡಬೇಕಪ್ಪ ಅಂದರೆ ಇಲ್ಲಿ KG ಎಂದು ಕೊಡಬೇಕು. ಓಕೆ, ಮತ್ತು ಇಲ್ಲಿ ಡಬಲ್ ಕೊಟೇಶನ್ ಕಂಪ್ಲೀಟ್, ಮತ್ತು ಇಲ್ಲಿ ಕಾಮಾ ಕೊಟ್ಟು ಇಲ್ಲಿ G ಮತ್ತು ಡಬಲ್ ಕೊಟೇಶನ್ ಹಾಕಬೇಕು, ಮತ್ತು G ಮತ್ತು ಡಬಲ್ ಕೊಟೇಶನ್ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಿ ಬ್ರಕೆಟ್ ಕ್ಲೋಸ್ ಮಾಡ್ಕೋಬೇಕು, ಮತ್ತು ಇಲ್ಲಿ ಎಂಟರ್ ಪ್ರೆಸ್ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ 3 kg ಅಂದರೆ ಎಷ್ಟಿದೆ ಇಲ್ಲಿ 3000 ಗ್ರಾಮ್ಸ್. ಓಕೆ, ಇಲ್ಲಿ ನಾವಾಗ ಏನು ಮಾಡ್ತೀನಿ, ಇಲ್ಲಿ 1 ಕೊಡ್ತೀನಿ. ಓಕೆ, 1 ಕೊಡ್ತೀನಿ. 1 ಕೊಟ್ಟ ನಂತರ ಏನಾಗಿದೆ ಇಲ್ಲಿ 1 kg ಅಂದರೆ 1000 ಗ್ರಾಮ್ಸ್. ಓಕೆ, 1 kg ಅಂದರೆ 1000 ಗ್ರಾಮ್ಸ್. ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಡ್ರ್ಯಾಗ್ ಮಾಡ್ಕೊತೀನಿ. ಸೊ ಇವಾಗ ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ 1 kg ಅಂದರೆ 1 ಕಿಲೋಗ್ರಾಮ್ದಲ್ಲಿ 1000 ಗ್ರಾಮ್ಗಳು ಇರ್ತವೆ. 1 ಕಿಲೋಗ್ರಾಮ್ದಲ್ಲಿ 10 kgಯಲ್ಲಿ 10,000 ಗ್ರಾಮ್ಗಳು ಇರ್ತವೆ. 2.5 kgದಲ್ಲಿ 2500 ಅಂದರೆ 2.5 kgದಲ್ಲಿ 2500 ಗ್ರಾಮ್ಗಳಿರ್ತವೆ. ಮತ್ತು ಇಲ್ಲಿ 0 ಅಂದರೆ 0.75 ಅಂದರೆ 75 ಅಂದರೆ ಇಲ್ಲಿ 750 ಗ್ರಾಮ್ಗಳಿರ್ತವೆ. ಸೊ ಇಲ್ಲಿ ಅರ್ಧ kg. ಓಕೆ, ಇಲ್ಲಿ ಅರ್ಧ kg ಅಂದರೆ 0.5, ಇಲ್ಲಿ 500 ಗ್ರಾಮ್ ಅಂದರೆ ಅರ್ಧ kg. ಸೊ ಇಷ್ಟು ಇವೇನಪ್ಪ ಅಂದರೆ ಇದರಲ್ಲಿ kgದಿಂದ ನಾವು ಗ್ರಾಮ್ಗೆ ಕನ್ವರ್ಟ್ ಮಾಡ್ಕೋಬೋದು. ಸೊ ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ಒಂದು ಲೆಂಗ್ತು, ಮೆಜರ್ ಆಫ್ ವ್ಯಾಲ್ಯೂಮ್, ಟೈಮ್, ವೇಟ್, ಸೊ ಇವುಗಳ ಬಗ್ಗೆ ಸೆಂಟಿಮೀಟರ್ ಟು ಮೀಟರ್ ಮತ್ತು ಲೀಟರ್ ಟು ಮಿಲಿಲೀಟರ್ಸ್, ಡೇ ಟು ಅವರ್ಸ್, kg ಟು ಗ್ರಾಮ್ಸ್ ಇವುಗಳು ನಾನು ಕನ್ವರ್ಟ್ ಮಾಡಿ ಒಂದು ಫಾರ್ಮುಲಾ ಮುಖಾಂತರ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ಈ ಒಂದು ಕ್ಲಾಸು ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿರಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ, ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.